ಕಾವೇರಿ ನದಿಯ ಆರ್ಭಟದಿಂದಾಗಿ ಸದ್ಯ ಈಗ ಹೊಗೆನೆಕಲ್ ಫಾಲ್ಸ್ ನಾಪತ್ತೆಯಾಗೋಗಿದೆ. ನೀರಿನ ಹರಿವು ಹೆಚ್ಚಾಗಿ ಫಾಲ್ಸ್ನ ಧುಮ್ಮಿಕ್ಕುವ ದೃಶ್ಯವೇ ಕಣ್ಮರೆಯಾಗಿದೆ. ಕಲ್ಲು ಬಂಡೆಗಳ ಮಧ್ಯೆಯಿಂದ ಧುಮ್ಮಿಕ್ಕುತ್ತಾ ಇದ್ದಂತಹ ಜಲಪಾತವೇ ಕಾಣಿಸ್ತಾ ಇಲ್ಲ. ಇದೀಗ ಹನೂರು ತಾಲೂಕಿನಲ್ಲಿರುವ ಹೊಗೆನೆಕಲ್ ಫಾಲ್ಸ್, ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿದ್ದಂತಹ ಹೊಗೆನೆಕಲ್ ಫಾಲ್ಸೇ ನಾಪತ್ತೆಯಾಗೋಗಿದೆ. ಅಷ್ಟು ಮಟ್ಟಿಗೆ ಕಾವೇರಿ ನದಿಯ ಆರ್ಭಟ ಮುಂದುವರೆದಿದೆ. ನೀರಿನ ಹರಿವು ಹೆಚ್ಚಾಗಿ ಈಗ ಫಾಲ್ಸ್ ಧುಮ್ಮಿಕ್ಕುವ ದೃಶ್ಯವೇ ಕಣ್ಮರೆಯಾಗೋಗಿದೆ. ಬರೋಬ್ಬರಿ ಸದ್ಯಕ್ಕೀಗ ಕಾವೇರಿ ನದಿಗೆ 1.30 ಲಕ್ಷ ಕ್ಯೂಸೆಕ್ ಅನ್ನ ಹರಿಬಿಡಲಾಗಿದೆ. ಹೀಗಾಗಿ ನದಿಯ ಆರ್ಭಟ ಹೆಚ್ಚಾಗಿದ್ದು ಅಕ್ಕಪಕ್ಕದ ಜಮೀನುಗಳು, ರೈತರ ತೋಟಗಳು, ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತಹ ಘಟನೆ ನಡೆದಿದೆ. ಜಲಪಾತದ ಮೇಲೆ ಹರಿತಾ ಇರುವಂತಹ ನೀರಿನ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದು. ಇಲ್ಲಿ ನಿಜಕ್ಕೂ ಕೂಡ ಫಾಲ್ಸ್ ಇತ್ತ ಅಂತ ಪ್ರಶ್ನೆ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂದೊದಗಿದೆ. ಅಷ್ಟರ ಮಟ್ಟಿಗೆ ಕಾವೇರಿ ನದಿಯ ನೀರಿನ ಆರ್ಭಟ ಹೆಚ್ಚಾಗಿರುವಂಥದ್ದು. ನೀರಿನ ಹರಿವು ಹೆಚ್ಚಾಗಿ ಹೊಗೆನೆಕಲ್ ಫಾಲ್ಸ್ ನಾಪತ್ತೆಯಾಗೋಗಿದೆ. போடுப்பா, போட்டோன்னா லட்சம் பேர் பார்ப்பாங்க. ஒன்றுமே தெரியாதுங்கிறது போட்டனா போடு. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.